ಜಯಪ್ರಕಾಶ್ ರಾವ್ ಅವರ ಮಾಲಕತ್ವದಲ್ಲಿರುವಂತಹ ತಂಡ, ಕೋಚ್ ಕರ್ನಾಕರ ಶೆಟ್ಟಿ, ರೂಪಿತ್ ರೈ ಅವರ ಗರಡಿಯಲ್ಲಿ ಪಳಗಿರತಕ್ಕಂಥ ಯುವ ಆಟಗಾರರುಗಳ ಸಂಗಮ, ತಂಡದ ಆಗಮನ. ಇದು ಎರಡು ದೇಶಗಳ ಬಾಂಧವ್ಯದ ಚಿಲುಮೆ. ಕರ್ನಾಟಕ ತುಳುವಾಸ್ ನೈಜೀರಿಯಾ. ಚಿಕನ್ ಮ್ಯಾಂಗ್ಲೋರ್ ಕಬಡ್ಡಿ ಪ್ರೀಮಿಯರ್ ಲೀಗ್ ಸೀಸನ್ 3 ಗೆ ಆಗಮಿಸಿದಂತಹ ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಈಗ ಆಲ್ರೆಡಿ ಒಂದು ತಂಡದ ಆಗಮನ ಆಗಿದೆ, ಇನ್ನೊಂದು ತಂಡವನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವಂತಹ ಸಮಯ. ಎಸ್, ಪಂದ್ಯದ ದ್ವಿತೀಯ ತಂಡವನ್ನು ಬರಮಾಡಿಕೊಳ್ಳುತ್ತಾ ಇದ್ದೇವೆ. ಕಬಡ್ಡಿಯ ರಣಾಂಗಣದಲ್ಲಿ ಸವಿರವಾದ ಆಟಗಳ ಮೂಲಕವಾಗಿ ಎದುರಾಳಿಯ ಪ್ರೇಕ್ಷಕರ ಜೊತೆಗೆ ಎದುರಾಳಿಗಳನ್ನು ದಂಗುಬಡಿಸಬಲ್ಲ ಶ್ರೇಷ್ಠ ಕಬಡ್ಡಿಯ ಆಟಗಾರರುಗಳ ಸಮಾನ ಇದು ತಂಡ. ಮಂಗಳೂರಿನಲ್ಲಿ ಅದ್ವಿತೀಯ ಕಬಡ್ಡಿಯ ಆಯೋಜನೆಯ ಮೂಲಕವಾಗಿ ಎಲ್ಲರ ಜನಜನಿತ ಯುವ ನಾಯಕ ನವಾಜ್ ನರಿಂಗಾನ ಅವರ ಅತ್ಯಂತ ಪ್ರಮುಖ ಪ್ರಾಯೋಜಿತ ತಂಡದ ಆಗಮನವಾಗುತ್ತಾ ಇದೆ. ತಂಡದ ಕೋಚ್ ಆಗಿ ನಾಗರಾಜ್ ನಾಯಕ್ ಇರುವಂತಹ ತಂಡ. ಇದು ಕರಾವಳಿ ಕರ್ನಾಟಕದ ಕಡಲ ತೀರದ ಭಾರ್ಗವರ ಆಗಮನ. ನರಿಂಗಾನ ಹಲೋ. ಈ ದಿನದ ದ್ವಿತೀಯ ಪಂದ್ಯಾಟಕ್ಕಾಗಿ ಮಂಗಳೂರು ಯುನೈಟೆಡ್ ಹಾಗೂ ಪಿಕೆ ವಾರಿಯರ್ಸ್ ತಂಡಗಳಿಗೆ ಪೂರ್ವ ತಯಾರಿಗಾಗಿ ಈಗಲೇ ಸೂಚನೆಯನ್ನು ರವಾನಿಸಿದ್ದೇವೆ, ದಯವಿಟ್ಟು ಗಮನಿಸಬೇಕು.
ಎಸ್ ದ್ವಿತೀಯ ದಿನದ ಆರಂಭ ಕದನ ರತನ್ ಹಾಸನ ಮೂಲಕ ದಾಳಿ ಆರಂಭಗೊಳ್ಳುತ್ತಾ ಇದೆ. ಕಳೆದ ದಿನ ಅಬ್ಬರದ ಆಟದ ಮೂಲಕವಾಗಿ ಪ್ರೇಕ್ಷಕರನ್ನ ಹುಚ್ಚೆಬ್ಬಿಸಿದ ಆಟಗಾರ ರತನ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕ ಮೊದಲ ದಾಳಿಯಲ್ಲಿ ಅಂಕ ತರುವ ಪ್ರಯತ್ನಗಳಲ್ಲಿ ನಿರಾಸೆಯಾದರೂ ಕೂಡ ಪಂದ್ಯ ಆರಂಭ ಆಗಿದೆ. ಯಶವಂತ ಚಿಕ್ಕಮಗಳೂರಿನ ಯಶವಂತ ಪ್ರಸ್ತುತ ದಾಳಿಯಲ್ಲಿ ಆಳ್ವಾಸ್ನ ವಿದ್ಯಾರ್ಥಿ ಕಾಸ್ಕ್ ನರಿಂಗಾಣದ ಪರವಾಗಿ ಲೈಫ್ ಲೈನ್ ಸ್ಟ್ಯಾಂಡರ್ಡ್ ಚಿಕನ್ ಪ್ರಾಯೋಜಿತ ಪಂದ್ಯಾವಳಿಯ ಪ್ರಕಾಶ್ ಕುಂಪಲ ಅವರ ಗೌರವಾಧ್ಯಕ್ಷತೆಯಲ್ಲಿ ಆಯೋಜನೆಯಾಗಿರುವಂತಹ ತೃತೀಯ ವರ್ಷದ ಕ್ರೀಡಾಕೂಟದ ದ್ವಿತೀಯ ದಿನದ ಪಂದ್ಯಾವಳಿ. ವರುಣ ನಿರೀಕ್ಷಿತವಾದ ದಾಳಿಗಳನ್ನು ಮಾಡಬಲ್ಲ ಆಟಗಾರ. ಅದ್ಭುತವಾದಂತಹ ಆಟ ಧನುಷನನ್ನ ಹೊರಾಂಗಣಕ್ಕೆ ಅಟ್ಟುವ ಮೂಲಕ ಪ್ರಥಮ ಅಂಕ ಖಾತೆಯಲ್ಲಿ ಜಮೆಯಾಗ್ತಾ ಇದೆ. ಕೃಪಾಸಾಗರ ಮಂಡ್ಯದ ಕೃಪಾಸಾಗರ ದಾಳಿಯಲ್ಲಿ ಪ್ರತಿ ದಾಳಿಗಳ ಮಧ್ಯೆ ನಿಶಾನ್ ನಿಕ್ಷಿತ್ ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗದಲ್ಲಿ, ಸೋಮು ಬಾಗಲಕೋಟೆ ಕವರ್ ವಿಭಾಗದಲ್ಲಿ ಶ್ರೇಯಸ್ ರುಗುಡೆಯ. ಕೃಪಾಸಾಗರನ ಅದ್ಭುತವಾದಂತಹ ಆಟ ಮುಂದುವರಿಯುತ್ತದೆ. ರಿವ್ಯೂವನ್ನ ಪಡೆದುಕೊಳ್ಳುತ್ತಾ ಅಂಕದ ಜೊತೆಗೆ ಒಳಾಂಗಣದಲ್ಲಿ ಸ್ಪರ್ಧೆ ರಚನೆಯ ಮೂಲಕ ಒಂದು ಮುಂದಿನ ಸಮಬಲದಲ್ಲಿ ಸ್ಪರ್ಧೆ ಇದೆ. ಮುಂದಿನ ಕದನಕ್ಕಾಗಿ ಅದಾಗಲೇ ಅಧಿಕೃತ ಕರೆ ರವಾನೆಯಾಗಿದೆ. ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಮ್ಯಾಂಗ್ಳೂರು ಯುನೈಟೆಡ್ ವಿರುದ್ಧವಾಗಿ ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡಗಳಿಗೆ ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಯಶವಂತ ನಿರಂತರವಾಗಿ ದಾಳಿಗಳನ್ನು ಮಾಡಬಲ್ಲ ಆಳ್ವಾಸಿನ ವಿದ್ಯಾರ್ಥಿಯಾಗಿ ಜೂನಿಯರ್ ವಿಭಾಗದ ಕಬಡ್ಡಿಯ ಅಪ್ರತಿಮ ಸಾಧಕ ಆಟಗಾರ. ನಿಶಾನನ ಮೇಲಿರುವ ಪ್ರಯತ್ನಗಳು ಅಂಕಣದ ಒಳಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳೆಸಲಿದೆ. ಕ್ಷಣದಲ್ಲಿ ಡಿಫೆನ್ಸ್ ಅದ್ಭುತವಾದ ಕಾಂಬಿನೇಷನ್ ಬರ್ತಾ ಇದೆ. ಆರಂಭದ ಹೆಜ್ಜೆಯಲ್ಲಿ 2-1 ದಾಳಿಯಲ್ಲಿ ಧನುಷ್ ಕಾರ್ನರ್ ಕಾರ್ಕಳದ ಸುಕೇಶ ಪ್ರಸ್ತುತ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ
ಇಬ್ಬರು ಡಿಫೆಂಡರ್ಗಳಿದ್ದಾರೆ. ನಿರಂತರವಾದ ಹೋರಾಟಗಳಲ್ಲಿ ಎರಡೂ ತಂಡಗಳು ಕೂಡ ಶ್ರೇಷ್ಠ ಪ್ರದರ್ಶನವನ್ನು ಮುಂದುವರಿಸಿಕೊಳ್ಳುವ ಮೂಲಕ 3-1 ಕರ್ನಾಟಕ ತುಲ್ವಾಸ್ ನೈಜೀರಿಯಾ ಮುನ್ನಡೆಯಲ್ಲಿದೆ. ಗೆಲ್ಲಲೇಬೇಕಾಗಿರುವ ಒತ್ತಡ ಎರಡೂ ತಂಡಗಳಿಗೂ ಇದು ಡೂ ಆರ್ ಡೈ ಮ್ಯಾಚ್. ಸತತ ಗೆಲುವುಗಳ ಜೊತೆಗೆ ನಿರಾಸೆಯನ್ನು ಕೂಡ ಅನುಭವಿಸಿರುವಂತಹ ತಂಡಗಳ ಕೃಪಾ ಸಾಗರ ಟೋಟಸ್ ಮೂಲಕ ಅಂಕ ಬರಿತಾ ಇದೆ.
3-2 ಕದನ. ರಾಕಿ ದಾಳಿಯನ್ನು ಮುಂದುವರಿಸಿಕೊಳ್ಳುತ್ತಾ ಅಂಕಣದ ಒಳಭಾಗದ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವ ಕಾಯಕವನ್ನು ಮುಂದುವರಿಸಿಕೊಂಡಿರುವ ಆಟಗಾರ. ಪ್ರಸ್ತುತ ಮೊದಲ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ ದ್ವಿತೀಯ ದಿನದಲ್ಲಿ. ಪ್ರತಿರೋಧಗಳನ್ನು ಹಿಮ್ಮೆಟ್ಟಿಸಬಲ್ಲ ಅದ್ಭುತವಾದ ಆಟದ ಮೂಲಕ ನಿಶಾಂತ್ ಮಂಡ್ಯದ ಹುಡುಗ ಪ್ರಸ್ತುತ ದಾಳಿಯ ಮೂಲಕ ಅಂಕಣದಲ್ಲಿ ಸಮರ್ಪಕವಾದ ಹೆಜ್ಜೆಯನ್ನು ಮಾಡಬಲ್ಲ ಜೂನಿಯರ್ ನ್ಯಾಷನಲ್ ಆಡಿರುವಂತಹ ಅದ್ಭುತ ಆಟಗಾರಗಳನ್ನ ಅಂಕಣದ ಒಳಭಾಗದಲ್ಲಿ ಉಳಿಸಿಕೊಳ್ಳುತ್ತಾ ಇದೆ ಕಾಸ್ಕ್ ನರಿಂಗಾನ. Do or die. ಮೂರರ ವರುಣ ಆಳ್ವಾಸಿನ ವರುಣ ಕೆಟಿಎನ್ ಪರವಾಗಿ ಅಂಕಣದ ಒಳಭಾಗದಲ್ಲಿ ನವಾಜ್ ನರಿಂಗಾನ, ಜಯಪ್ರಕಾಶ್ ರಾವ್ ಅವರ ಪ್ರಾಯೋಜಿತ ತಂಡಗಳು, ಲೈಫ್ ಲೈನ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಪ್ರಾಯೋಜಿತ ಮಂಗಳೂರು ಪ್ರೀಮಿಯರ್ ಲೀಗ್ನ ದ್ವಿತೀಯ ದಿನದಲ್ಲಿ ಬೋನಸ್ ನೊಂದಿಗೆ ಅಂಕದ ಖಾತೆಯಲ್ಲಿ ಮುನ್ನಡೆಯನ್ನು ವಿಧಿಸಿಕೊಳ್ಳುತ್ತಾ ಇದೆ ಕೃಪಾ ಸಾಗರ. ಸಮರ್ಪಕ ಹೆಜ್ಜೆಗಳನ್ನು ಮುಂದುವರಿಸಿಕೊಳ್ಳುವ ತವಕ ಒಳಾಂಗಣದಲ್ಲಿದೆ. ಬಾಗಲಕೋಟೆಯ ಸೋಮ, ಎಂತ ಟ್ಯಾಕಲ್ ಇದು! ಆರಂಭದ ಹೆಜ್ಜೆಯಲ್ಲಿ ಬಾಗಲಕೋಟೆ ಸೋಮಿ ವಿನಾರ್ ಭಟ್. ಕಳೆದ ದಿನದಂತೆ ಮತ್ತೆ ದ್ವಿತೀಯ ದಿನದಲ್ಲಿ ರೈಟ್ ಕವರ್ ವಿಭಾಗದಿಂದ ಆಕ್ರಮಣ ಆರಂಭ ಆಗಿದೆ. 5-3 ಕದನದಲ್ಲಿ ರಥನ ಸಮರ್ಪಕ ಹೆಜ್ಜೆಯ ಹೋರಾಟ. 5-3 ಕಾಸ್ಕ್ ನರಿಂಗಾನದ ವಿರುದ್ಧವಾಗಿ ಕರ್ನಾಟಕ ತುಲ್ವಾಸ್ ನೈಜೀರಿಯಾ. ನನಗೆ ನಿಶಾಂತ ಸಮರ್ಪಕ ಹೆಜ್ಜೆ. ನಿಶಾಂತ ದಾಳಿಯಲ್ಲಿ ನಿಕ್ಷಿತ್. ನಿಶಾಂತ್ ಕಾರ್ನರ್ ವಿಭಾಗದಲ್ಲಿ ರೈಟ್ ಕಾರ್ನರ್ ಅಲ್ಲಿ ನಿಶಾಂತ್, ಲೆಫ್ಟ್ ಕಾರ್ನರ್ ಅಲ್ಲಿ ನಿಕ್ಷಿತ್ ಬೆಳ್ತಂಗಡಿ. ನಿರೀಕ್ಷಿತವಾದ ಹೆಜ್ಜೆಯ ಆಟ ಅಂಕಣದಲ್ಲಿ. ಪರಿಣಾಮ ಪಂದ್ಯದಲ್ಲಿ ಅಂತರ 5-4 ಏಕಮಾತ್ರ ಅಂಕದ ಅಂತರವಿದೆ. ಒಂದು ಅಂಕದ ಅಂತರವಷ್ಟೇ. ವರುಣ ಸಮರ್ಪಕವಾದ ಹೆಜ್ಜೆ. ಸಮಾನ ಹೋರಾಟಗಳ ಅಂತರ 6-4 ಪ್ರಸ್ತುತ ಪಂದ್ಯ 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ ಕೆಟಿಎನ್ ಕರ್ನಾಟಕ ತುಲ್ವಾಸ್ ನೈಜೀರಿಯಾ. ಕಾಂಬಿನೇಷನ್, ಸಮರ್ಪಕವಾದಂತಹ ಟ್ಯಾಕಲ್ ಇದು. ಒಗ್ಗಟ್ಟಿನಲ್ಲಿ ಬಲವಿದೆ. ಎಂತ ಸಮಯದಲ್ಲಿ ಬಂದಂತಹ ಟ್ಯಾಕಲ್ ಇದು. ಪ್ರತಿಯೊಂದು ಟ್ಯಾಕಲ್ಗಳು ಕೂಡ ತಂಡಕ್ಕೆ ಬರವಾಗ್ತಾ ಇದೆ. ಪರಿಣಾಮ ಪಂದ್ಯ 7-4 ಅಂತರವನ್ನು ವೃದ್ಧಿಸಿಕೊಳ್ತಾ ಇದೆ. ಕೆಟಿಎನ್ ಆಕಾಶ್ ಆಸನ, ಆಕಾಶ್ ಗೌಡ ಲೆಫ್ಟ್ ಕಾರ್ನರ್ ವಿಭಾಗದಿಂದ ಆಕ್ರಮಣ. ರಥನನ ಬಂಧನ, ಹಾಸನದ ಹುಡುಗನ ಬಂಧನ ಹಾಸನದ ಆಕಾಶನಿಂದ. ಮುಂದಿನ ಕದನಕ್ಕಾಗಿ ತಂಡಗಳು ಸಿದ್ಧತೆಯನ್ನ ಮಾಡಿಕೊಳ್ಳಿ. ಮ್ಯಾಂಗಲೂರ್ ಯುನೈಟೆಡ್ ಪ್ರಕಾಶ್ ಕುಂಪಲ ವಾರಿಯರ್ಸ್. ಕೃಪಾ ಸತತ ದಾಳಿಗಳಲ್ಲಿ ಪ್ರಸ್ತುತ ಪಂದ್ಯದ ತೀರ್ಪುಗಾರಿಕೆಯಲ್ಲಿ ಕೃಷ್ಣಾನಂದರಾವ್ ಅವರಿದ್ದಾರೆ, ಪ್ರಭಾಕರ್ ನಾರಾವಿ ಅವರಿದ್ದಾರೆ, ಪುದುಲಿಕ್ ಅವರಿದ್ದಾರೆ. ಅಸಿಸ್ಟೆಂಟ್ ಸ್ಕೋರರ್ಗಳಾಗಿ ನಮ್ಮ ಅಬ್ದುಲ್ ಖಾದರ್ ಅವರಿದ್ದಾರೆ. ಜೊತೆಗೆ ಆನಂದ ಕಡೆವ ಪ್ರಸ್ತುತ ಮೊದಲ ಸ್ಪರ್ಧೆಯ ಅಧಿಕೃತವಾದಂತ ಮುಖ್ಯ ತೀರ್ಪುಗಾರಿಕೆಯಲ್ಲಿ ನಮ್ಮೊಂದಿಗೆ ಅಂಕಣದ ಒಳಭಾಗದಲ್ಲಿ. ನಾಲ್ವರು ಡಿಫೆಂಡರ್ಗಳು ಒಳಾಂಗಣದಲ್ಲಿದ್ರೆ ವರುಣ. ಪರಿಣಾಮಕಾರಿ ಹೆಜ್ಜೆಯ ಹೋರಾಟಗಳ ಅವಕಾಶ.
8-5 ಸುಖೇಶ ದಾಳಿಯಲ್ಲಿ ಯುವ ಸೀರೀಸ್ ನಲ್ಲಿ ಆಡಿರತಕ್ಕಂಥ ಅನುಭವಗಳಿರುವಂತಹ ಆಟಗಾರ ಸುಖೇಶ. 3 ಅಂಕಗಳ ಅಂತರದಲ್ಲಿ ಮುನ್ನಡೆಯಲಿದೆ KTN ಕರ್ನಾಟಕ ತುಲ್ವಾಸ್ ನೈಜೀರಿಯಾ. ವಿನೋದ್ ಭಟ್ಕಳ ಪರಿಣಾಮಕಾರಿ ಡಿಫೆನ್ಸ್ ಇದು. ಸುಖೇಶ ನಡಗೋಡಿ ಅದ್ಭುತವಾದ ಹಿಡಿತಗಳ ಮೂಲಕ ರಥನ್ ಬಂಧನ ಆಗಿದೆ. ಪರಿಣಾಮ ಪಂದ್ಯ 8-6 2 ಅಂಕಗಳ ಅಂತರ. ಸೋಮ ಪ್ರಯತ್ನ ಅದ್ಭುತವಾಗಿತ್ತು ಸೋಮನದು. ನಾಲ್ವರು ಡಿಫೆಂಡರ್ಗಳ ಮಧ್ಯವಿರುವ ದಾಳಿಯಲ್ಲಿ 9-6 ಕದನ. ಮುನ್ನಡೆಯಲ್ಲಿ ಕರ್ನಾಟಕ ತುಲ್ವಾಸ್ ನೈಜೀರಿಯಾ. ದ್ವಿತೀಯ ದಿನದ ಮೊದಲ ಕದನದಲ್ಲಿ 8, 7, 6, 5, 4, 3, 2. ಪ್ರತಿರೋಧಗಳನ್ನು ಹಿಮ್ಮೆಟ್ಟಿಸಬಲ್ಲಂತಹ ಶ್ರೇಷ್ಠ ಡಿಫೆಂಡರ್ಗಳ ಮಧ್ಯೆ 9-6 ಪಂದ್ಯ ಮುಂದುವರಿತಾ ಇದೆ. ಅಂಕಣದಲ್ಲಿ ಪ್ರತಿಯೊಂದು ಅಂಕಗಳು ಕೂಡ ಅವಶ್ಯಕವಾಗಿರುವ ನೆಲೆಯಲ್ಲಿ ರಥನ 4 ಡಿಫೆಂಡರ್ಗಳ ಮಧ್ಯೆ ಧನುಷಾ ವಿನೋದ್ ಭಟ್ಕಳ ಅಡ್ವಾನ್ಸ್ ಟ್ಯಾಕಲ್ ಮಾಡುವ ಪ್ರಯತ್ನವಾಗಿತ್ತು. ಕವರ್ ವಿಭಾಗದ ಆಟಗಾರನಾಗಿದ್ದುಕೊಂಡು ಈ ಪಂದ್ಯದಲ್ಲಿ ಕಾಸ್ಕೋ ರಿಂಗಾಣದ ವಿರುದ್ಧವಾಗಿ KTN 4 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಶಾನ್ ಮೊಹಮ್ಮದ್ ನಿಶಾನ್ ಮರಳುವ ಹಾದಿಯಲ್ಲಿಯೇ ವಿಶ್ರಾಂತಿಯ ಕೋರಿಕೆ. Do or die. ಮಂಡ್ಯದ ಮಾಡು ಆಟ ಆರಂಭ. ಆಡುವ ಜೂನಿಯರ್ ಆಟಗಾರ ರನ್ನಿಂಗ್ ಹ್ಯಾಂಡ್ ಟಚ್ ಮಾಡುವಂತ ಪ್ರಯತ್ನಗಳಲ್ಲಿ ಕಿರಣ ಅತ್ಯಂತ ಅದ್ಭುತವಾಗಿ ದಾಳಿ ಮಾಡಬಲ್ಲಂತ ರೈಟ್ ರೈಡರ್ ದೀಕ್ಷಿತ್. ಲೆಫ್ಟ್ ಕಾರ್ನರ್ ವಿಭಾಗದ ನಿಕ್ಷಿತನ ಆಕ್ರಮಣಕ್ಕೆ ಸಾಥ್ ನೀಡಿದ ಡಿಫೆಂಡರ್ಗಳು.
ಸೂಪರ್ ಟ್ಯಾಕಲ್ ಇಸ್ ಆನ್ ಆಗಿದೆ. ಧನುಷ್ ಆಕಾಶ್ ಡಿಫೆಂಡರ್ಗಳಾಗಿ ಅಂಕಣದಲ್ಲಿ. ಧನುಷ್ ಆಕಾಶ್ ಆಕಾಶ್ ಅಪ್ ಅಪ್ ಧನುಷ್ ಆಕಾಶ್ ಕಾಂಬಿನೇಷನ್ ಅಪ್ ಅಪ್ ಮಗುಚಲಾಗಿದೆ. ಸೂಪರ್ ಟ್ಯಾಕಲ್. ಹನ್ನೊಂದು 8 ಮರಳುತ್ತಾ ಇದೆ ಪಂದ್ಯ. ನಿಶಾಂತ ಜೂನಿಯರ್ ನಿಶಾಂತ ಮಂಡ್ಯದ ಗಂಡು ಅಂಕಣದಲ್ಲಿ ದಾಳಿಯಲ್ಲಿದ್ರೆ. ನಾಲ್ವರು ಡಿಫೆಂಡರ್ಗಳ ಮಧ್ಯೆ ಬರೋಣ. 11-9 2 ಅಂಕಗಳ ಅಂತರ. ಮೊದಲ ಪಂದ್ಯದಲ್ಲಿಯೇ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಕಾಶ ಗೋಲಿ ಆಕಾಶ್ ಗೌಡ ಹಾಸನ. ಎಂತ ಡಿಫೆಂಡರ್ ಇವತ್ತು. ಕಳೆದ ದಿನದಂತೆ ದ್ವಿತೀಯ ದಿನದಲ್ಲೂ ಕೂಡ ಆಕಾಶನ ಆರ್ಭಟ. ಕಾಸ್ಕ್ ನರಿಂಗಾನದ ಪರವಾಗಿ ಹೋರಾಟದ ಕೆಚ್ಚು ತುಂಬಿಸ್ತಾರೆ ಯಶವಂತ. 11-10 ಡಿಸಿಷನ್ ಪೆಂಡಿಂಗ್. ಓಹೋ ದ್ವಿತೀಯ ದಿನದಲ್ಲಿ ಎಂಪಿಎಲ್ ಸೂಪರ್ ಡೂಪರ್ ರೈಟ್. ತ್ರಿವಳಿ ಅಂಕಗಳು. ಹದಿಮೂರು 11 ಕಾಸ್ಕ್ ನರಿಂಗಾನ ಮುನ್ನಡೆಯಲ್ಲಿದ್ದ KTN ಇದೀಗ ಅಲ್ಪ ಹಿನ್ನಡೆಯಲ್ಲಿದೆ. ರಾಕಿ ಪ್ರತಿ ಪ್ರೇಕ್ಷಕನನ್ನ ತದೇಕ ಚಿತ್ತದಿಂದ ನೋಡಿರುವಂತ ಮಾಡಿರುವ ಪಂದ್ಯ, ಕಣ್ಣದಲ್ಲಿರುವಂತ ಆಟ. ರಾಕಿ ಬೋನಸ್ ನೀಡಲಾಗಿದೆ. ಟ್ಯಾಕಲ್ ಪಾಯಿಂಟ್. ಆಲ್ ಔಟ್ಸಿನ ಪೂರ್ಣಾಂಕ ಕಾಸ್ಕ್ ನರಿಂಗಾನ. ನಿಶಾಂತ ಜೂನಿಯರ್ ಆಟಗಾರ ಮಂಡ್ಯದ ಹುಡುಗ ದಾಳಿಯಲ್ಲಿ. ಅಖಿಲ ಕರ್ನಾಟಕ ಆಟಗಾರ ಸೆಂಟರ್ ಲೈನ್ ಇಂಚುಗಳ ಅಂತರ. ಎಂತ ಟ್ಯಾಕಲ್ ಇದು. ಕಾರ್ಯಕ್ರಮಕ್ಕೆ ಪುತ್ತೂರಿನ ಮಾಜಿ ಶಾಸಕಿಯಾದಂತಹ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಆಗಮಿಸಿದ್ದಾರೆ. ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಿಮ್ಮೆಲ್ಲರ ಜೋರಾದಂತಹ ಚಪ್ಪಾಳೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರಿಗೆ. For 38 years, Lifeline Feeds has grown from humble beginnings Lifeline Feeds, we care for every step, from farm to fork, ensuring top hygiene and biosecurity. High-tech breeding farm with equipment from Skov, Netherlands.
ಪಂದ್ಯದಲ್ಲಿ ಯಶವಂತ 16-14 ಪಂದ್ಯ ನರಿಂಗಾಣ ಮುನ್ನಡೆಯಲ್ಲಿ 2 ಅಂಕಗಳ ಅಂತರವಿದೆ. 9, 8, 7, 6, 5, 4. ಇವರು ಡಿಪೆಂಡರ್ಗಳ ಮಧ್ಯೆ ಬರೋಣ. ಮೊದಲ ಪಂದ್ಯ ದ್ವಿತೀಯ ದಿನದಲ್ಲಿ ಪ್ರತಿಯೊಂದು ರೋಚಕತೆಯ ಅವಕಾಶಗಳನ್ನು ಕೂಡ ತುಂಬಿಕೊಳ್ಳಬಲ್ಲ ಈ ಪಂದ್ಯ ಪ್ರೇಕ್ಷಕರನ್ನ ಗ್ಯಾಲರಿಯ ಕಡೆಗೆ ಸೆಳೆತಾ ಇದೆ. ಮಧ್ಯಂತರದ ವಿರಾಮ 16-14 ಕಾಸ್ಕ್ ನರಿಂಗಾಣ ನವಾಜ್ ನರಿಂಗಾಣ ಅವರ ಪ್ರಾಯೋಜಿತ ತಂಡ 2 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿದೆ. ಮ್ಯಾಂಗ್ಳೂರು ಯುನೈಟೆಡ್ ಹಾಗೂ ಪ್ರಕಾಶ್ ಕುಂಪಲ ವಾರಿಯರ್ಸ್ ತಂಡಗಳಿಗೆ ಇದು ದ್ವಿತೀಯ ಕರೆ. ದಯವಿಟ್ಟು ಗಮನಿಸಿ, ಮುಂದಿನ ಪಂದ್ಯಾಟ ತಮ್ಮದಾಗಿರುತ್ತದೆ. ದಿಸ್ ಈಸ್ ಅ ಸೆಕೆಂಡ್ ಕಾಲ್ ಫಾರ್ ಪ್ರಕಾಶ್ ಕುಂಪಲ ವಾರಿಯರ್ಸ್ ಆ್ಯಂಡ್ ಮ್ಯಾಂಗ್ಳೂರು ಯುನೈಟೆಡ್. Both the team captains, please get ready. Next match played between Mangalore United versus Prakash Kumpala Warriors. We are United registered presents Lifeline Tender Chicken Mangalore Kabaddi Premier League Season 3 is powered by Kienza, Camco and Empower Interiors and co-powered by Lexa Lighting, Rohan Corporation, Ocean Marbles and Granite Company, DC View and Whitestone. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ. ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನಿಮ್ಮ ಕೂದಲಿನ ಸೌಂದರ್ಯಕ್ಕೆ ತಾಯಿಯ ಆರೈಕೆಯಂತೆ ಕಲ್ಪ ತೆಂಗಿನೆಣ್ಣೆ. ಶರೀರಕ್ಕೂ ಮನಸ್ಸಿಗೂ ಆರೋಗ್ಯ ಕಲ್ಪ ತೆಂಗಿನೆಣ್ಣೆಯಿಂದ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ ಇದು ಕ್ಯಾಂಪ್ಕೋ ಉತ್ಪನ್ನ. Here's your boarding pass and your card. Good evening, sir. Good evening. Sachin! It's a privilege to meet you, Mr. Mehta. No, the privilege is mine. No, the privilege is mine indeed. No, it's my privilege. It's my privilege. No, the privilege is mine. The privilege is mine. It's my privilege. Actually, they both are privileged because they have the Master Stroke Savings Account from Bank of Baroda, which gives them a host of exclusive privileges. Let's go have a cup of privilege. A cup of coffee would be better. Yes. You get to touch it, live it, be it. And who can understand this better than the good folks over? Testing, hello. ಸ್ಪರ್ಧೆಯ ಮಧ್ಯಂತರ ವಿರಾಮದ ಬಳಿಕದ ಅವಧಿ ಆರಂಭಗೊಳ್ಳುತ್ತಾ ಇದೆ. 16-14 ಕಾಸ್ಕ್ ನರಿಂಗಾಣ ಮುನ್ನಡೆಯ ಜೊತೆಗೆ ಅಭಿಮತ ಯೂಟ್ಯೂಬ್ ಚಾನೆಲ್ ಮೂಲಕ ನೇರ ಪ್ರಸಾರದಲ್ಲಿ ವೀಕ್ಷಣೆಯಲ್ಲಿರುವ ದೇಶ ವಿದೇಶಗಳ ಕಬಡ್ಡಿಯ ಆಸ್ವಾದಕರಿಗೆ ಅತ್ಯಂತ ನಲ್ಮೆಯ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ ದ್ವಿತೀಯ ದಿನದ ಪಂದ್ಯಾವಳಿಗಳಿಗೆ. ಪೂರ್ಣ ಸಮಯವನ್ನು ಎದುರಾಳಿ ಅಂಕಣದಲ್ಲಿ 8, 7, 6, 5, 4, 3, 2. ಮುಗಿಸುವ ಮೂಲಕ ಮರಳಿದ ಆಟಗಾರ. ಪರಿಣಾಮ ಪಂದ್ಯದಲ್ಲಿ 16-14 ಹೋರಾಟವನ್ನ
ಉಳಿಸಿಕೊಳ್ಳುತ್ತಾ ಇದೆ. ಕೃಪಾ 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 ಸಾಗರ ಕಾಸ್ಕಿನ ರಂಗಾನದ ಪರವಾಗಿ ಕೃಪಾ ನಿರಂತರ ಯಶಸ್ವಿ ದಾಳಿ ಬೋನಸ್ನ ಗಳಿಕೆ ಮುನ್ನಡೆ ವಿಸ್ತರಣೆಗೊಳ್ಳುತ್ತಾ ಇದೆ. ರತನ್ ಹಾಸನ ಜವಾಬ್ದಾರಿಯುತ ಆಟಗಳ ಮೂಲಕ ಗುರುತಿಸಿಕೊಳ್ಳಬಲ್ಲ ಹೋರಾಟವಿದೆ. ಆಕಾಶ್ ವಿನೋದ್ ಭಟ್ಕಳದ ವಿನೋದ, ಹಾಸನದ ಆಕಾಶ. ಲೆಫ್ಟ್ ಹಾಗೂ ರೈಟ್ ಕಾರ್ನರ್ ವಿಭಾಗಗಳಲ್ಲಿ ಯಶವಂತ 17-14 ಹೋರಾಟವಿದೆ ಈ ಪಂದ್ಯದಲ್ಲಿ. ಸಮರ್ಪಕವಾಗಿ ಮಾಡು ಇಲ್ಲವೇ ಮಡ್ಡಿದಾಳಿ ಅಂಕಣದಲ್ಲಿ ಮುಂದುವರಿತಾ ಇದೆ. ರಾಕೇಶ ರಾಕೇಶ ಅಂಕ ಬರಬಹುದೇ? ಕಾಯಬೇಕಿದೆ ತೀರ್ಪುಗಾರರ ತೀರ್ಪಿಗೆ. ಹಾಗೆಯೇ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ತೀರ್ಪುಗಾರರು ಶ್ರೀಯುತ ಕೃಷ್ಣಪ್ಪ ಬಂಗೇರ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇದ್ವಿ. ನರಿಂಗಾನದ ಆಟಗಾರನ ಬೇಟೆ ಆರಂಭ ನಿರಂತರ. ಸಮರ್ಪಕವಾಗಿರುವ ಹೆಜ್ಜೆಯ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುತ್ತಾ 19-15 ಪಂದ್ಯ ಮುಂದುವರಿಸಿಕೊಳ್ಳುತ್ತಾ ಇದೆ. 8, 7, 6, 5, 4, 3, 2, 1. ನಾಲ್ಕು ಅಂಕಗಳ ಅಂತರವನ್ನು ಬಳಸಿಕೊಳ್ಳುತ್ತಾ ಇದೆ ಈ ಪಂದ್ಯದಲ್ಲಿ ಕಾಸ್ಕನ ರಿಂಗಾನ. ಎರಡು ತಂಡಗಳಿಗೂ ಕೂಡ ಇದು ಡೂ ಆರ್ ಡೈ ಮ್ಯಾಚ್ ಆಗಿದೆ. ಗೆಲ್ಲಲೇಬೇಕಾದ ಒತ್ತಡದ ಸ್ಥಿತಿ ಮುಂದುವರಿಸಿಕೊಂಡಿರುವಂತಹ ಪಂದ್ಯಾವಳಿ. ಸೆಮಿಫೈನಲ್ನ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳುವ ಆಸೆ ಎರಡು ತಂಡಗಳಲ್ಲಿ. 7, 6, 5, 4, 3. ಸರ್ವಾಂಗೀಣ ಆಟದ ಶ್ರೇಷ್ಠ ಹೋರಾಟಗಳಲ್ಲಿರುವಂತಹ ಪಂದ್ಯ. ಪ್ರಮುಖ ಹಂತಗಳಲ್ಲಿ ಪಂದ್ಯವನ್ನು ಕಾಣಬಹುದಾಗಿದೆ. ಮುಂದಿನ ಕದನದ ಪ್ರಕಾಶ್ ಕೊಂಪಲ ವಾರಿಯರ್ಸ್ ಮ್ಯಾಂಗ್ಳೂರ್ ಯುನೈಟೆಡ್ ತಂಡಗಳು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಂದುವರಿಸಿಕೊಳ್ಳಿ ಈ ಪಂದ್ಯ ಮುಗಿದಂತೆ ಅಂಕಣಕ್ಕೆ ಬರುವುದಕ್ಕೆ. Do or die. ಸುಖೇಶ ಅಯಸ್ಕಾಂತಗಳ ಬಲ ಹಸ್ತಗಳಲ್ಲಿ ಸುಖೇಶ್ ಕಾರ್ಕಲ. ಲೆಫ್ಟ್ ಕಾರ್ನರ್ನ ಅದ್ವಿತೀಯ ಆಟಗಾರ ಸುಖೇಶನ ಮೂಲಕ ಕಾಸ್ಕನ ರಿಂಗಾಣದ ಖಾತೆಗೆ ಅಂಕ. 6, 5, 4, 3, 2, 1. Do or die.
Here's your boarding pass and your card. Good evening, sir. Good evening. Sachin! It's a privilege to meet you, Mr. Mehta. No, the privilege is mine. No, the privilege is mine indeed. No, it's my privilege. It's my privilege. No, the privilege is mine. The privilege is mine. It's my privilege as Actually, well. they both are privileged because they have the Master Stroke Savings account from Bank of Baroda, which gives them a host of ಮುಂದಿನ ಪಂದ್ಯಾಟಕ್ಕಾಗಿ ಪ್ರಕಾಶ್ ಕೊಂಪಲ ವಾರಿಯರ್ಸ್ ಹಾಗೂ ಮಂಗಳೂರು ಯುನೈಟೆಡ್ ತಂಡಗಳಿಗೆ ಇದು ಕೊನೆಯ ಕರೆ, ದಯವಿಟ್ಟು ಗಮನಿಸಿ. ದಿಸ್ ಈಸ್ ದ ಲಾಸ್ಟ್ ಕಾಲ್ ಫಾರ್ ಪ್ರಕಾಶ್ ಕೊಂಪಲ ವಾರಿಯರ್ಸ್ ಆ್ಯಂಡ್ ಮಂಗಳೂರು ಯುನೈಟೆಡ್. You get to touch it, live it, be it. And who can understand this better than the good folks over at Rohan Corporation? After all, it has only taken them 30 years of hard work, passion and dedication to have built success. One day at a time, one brick at a time. Rohan Corporation India Private Limited, signature of trust. You get to touch it, live it, be it. And who can understand this better? ಸೂಪರ್ ಟ್ಯಾಕಲ್ ಆನ್ ಆಗಿದೆ. ನಿಕ್ಷಿತ್ ಸೋಮ ಡಿಫೆಂಡರ್ಗಳಾಗಿ ಅಂಕಣದ ಒಳಭಾಗದಲ್ಲಿ ಯಶವಂತ 22-15 ಕಾಸ್ಕನ ರಿಂಗಾಲ ಮುನ್ನಡೆಯಲ್ಲಿದೆ. ಸೋಮ ಪ್ರಯತ್ನ, ಆದರೆ ಅದ್ಭುತವಾದಂತಹ ಮರಳುವಿಕೆ ಯಶವಂತನ ಮೂಲಕ. ಅಂತಿಮ ಆಟಗಾರ ನಿಕ್ಷಿತ್ ದಾಳಿಯಲ್ಲಿರುವಂತೆ ಮುನ್ನಡೆ ಪ್ರಬಲತೆಯಲ್ಲಿ ಮುಂದುವರಿಸಿಕೊಳ್ಳುತ್ತಾ ಆಕಾಶ ಆರ್ಭಟ ಎಂಪಿಎಲ್ ನಲ್ಲಿ ಮುಂದುವರಿತಾ ಇದೆ. 26-16 10 ಅಂಕಗಳ ಅಂತರ. ಇಪ್ಪತ್ತಾರು 16 ಕದನ ಮುಂದುವರಿಯುತ್ತಾ ಹೋರಾಟದಲ್ಲಿದೆ ಕೃಪಾಸಾಗರ. ಹತ್ತು ಅಂಕಗಳ ಅಂತರದಲ್ಲಿರುವಂತಹ ಪಂದ್ಯ. 9, 8, 7, 6, 5, 4. ಮರಳಿ ಬರುವ ಯೋಜನೆಗಳ ಹಾದಿಯಲ್ಲಿ ಅದ್ಭುತವಾದ ಆಟವನ್ನು ಆಡಬೇಕಾಗಿದೆ. ರತನ ದಾಳಿಯ ಮೂಲಕ ಅಂಕಣದಲ್ಲಿ ಸುಕೇಶ್ ವಿನೋದ ಕಾಸ್ಕನ ರಿಂಗಾನದ
ಕಮಾಲ್ ಟ್ಯಾಕಲ್ ಮುಂದುವರಿತಾ ಇದೆ. ನಿರಂತರವಾದಂತಹ ಡಿಪೆಂಡರ್ಗಳ ಕೈಚಲಕ ಕಾಸ್ಕನ ರಿಂಗಾಣದ ಪರವಾಗಿ ಡ್ಯೂ ಆರ್ ಡೈ ಮ್ಯಾಚ್ ನಲ್ಲಿ ಪೂರ್ಣ ಸಮಯವನ್ನು ಆಡುವ ಮೂಲಕ ಮರಳಿದಂತೆ ಆಟಗಾರ ಜಾರ್ಜ್ ದಾಳಿಯಲ್ಲಿ ಕೇರಳ ರಾಜ್ಯಕ್ಕಾಗಿ ಸೀನಿಯರ್ ನ್ಯಾಷನಲ್ ಆಡಿರುವಂತಹ ಆಟಗಾರ ಜಾರ್ಜ್ ಪ್ರಸ್ತುತ ಅಂಕಣದಲ್ಲಿ ದಾಳಿಯಲ್ಲಿ Do or die. 27-16 ಕದನ. ನಿಶಾಂತ ಮಂಡ್ಯ ಸಮರ್ಕ ಭಾವ 2 ಅಂತರ. ನಿಶಾಂತ ಅದ್ಭುತವಾಗಿತ್ತು. ಎಂತ ಪವರ್ಫುಲ್ ಆಟ ನಿಶಾಂತನದು. ಜೂನಿಯರ್ ಹುಡುಗನ ಶ್ರೇಷ್ಠವಾದಂತ ಮರಳುವಿಕೆ. ಇಪ್ಪತ್ತ 9-16 ರಾಕಿ ಕರ್ನಾಟಕ ತುಲ್ವಾಸ್ ನೈಜೀರಿಯಾ ತಂಡದ ಅಪ್ರತಿಮ ಆಟಗಾರ ರಾಕಿ ದಾಳಿಯಲ್ಲಿ ಮರಳುವ ಹಾದಿ ಕಾಂಬಿನೇಷನ್. ಎಂತ ಅದ್ಭುತವಾದಂತ ಟ್ಯಾಕಲ್ಗಳು ಬರುತ್ತಾ ಇದೆ. ರೈಟ್ ಕವರ್ ಕಾರ್ನರ್ ವಿಭಾಗಗಳ ಪರಿಪೂರ್ಣವಾದ ಡಿಪೆಂಡರ್ಗಳ ಸಾಥ್ ಸಿಗ್ತಾ ಇದೆ ಪಂದ್ಯಕ್ಕೆ. ಮುಂದಡೆ ವಿಶ್ರಾಂತಿಯ ಬಳಿಕದ ಅವಧಿಯಲ್ಲೂ ಕೂಡ ಮುಂದುವರಿಯುತ್ತಾ 30-16 ಸೂಪರ್ ಟ್ಯಾಕಲ್ ಆನ್ ಆಗಿದೆ ಎದುರಾಳಿಯ ಕಣದಲ್ಲಿ. ಅಂತಿಮ 5 ನಿಮಿಷಗಳ ಅವಧಿಯ ಘೋಷಣೆಯಾಗುತ್ತಾ ಇದೆ. 30-16 ಕಾಸ್ಕನ ರಿಂಗಾನ ಮುನ್ನಡೆಯಲಿದೆ. ಅಂತಿಮ 5 ನಿಮಿಷಗಳ ಘೋಷಣೆಯಾಗಿದೆ. ಪ್ರಕಾಶ್ ಕುಂಪಲ ವಾರಿಯರ್ಸ್ ಮ್ಯಾಂಗ್ಳೂರು ಯುನೈಟೆಡ್ ತಂಡದ ಆಟಗಾರಗಳು ದಯವಿಟ್ಟು ಪ್ರವೇಶ ದ್ವಾರದ ಬಳಿಗೆ ಬನ್ನಿ. ಸತತ ಹೆಜ್ಜೆಯ ಹೋರಾಟದ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವಂತಹ ಕಾಯಕದಲ್ಲಿರುವಂತಹ ಪಂದ್ಯ. ಅಂತಿಮ 4 ನಿಮಿಷಗಳ ಘೋಷಣೆ. ಮುನ್ನಡೆಯಲ್ಲಿ ಕಾಸ್ಕನ ರಿಂಗಾನ. ರಥನ ಪ್ರಯತ್ನಗಳ ಪೂರ್ಣ ಅವಕಾಶ ಬರಲಿಲ್ಲ. ರಥನ ನಾಟ ಧನುಷನ ಮೂಲಕ ಟ್ಯಾಕಲ್ಗೆ ಪ್ರಯತ್ನ. ಸರ್ವಾಂಗೀಣ ಡಿಪೆಂಡರ್ಗಳ ಸಾಥ್ ಸಿಗುತ್ತಾ ಇದೆ.
or die. Third right. ನಿರೀಕ್ಷಿತ ಪ್ರಯತ್ನ ಕೃಪಾ ಸಾಗರ ಕ್ಷಣಾರ್ಧದಲ್ಲಿಯೇ ಎದುರಾಳಿ ಅಂಕಣದಿಂದ ಅವಳಿ ಅಂಕಗಳು ಬರಿತಾ ಇದೆ ಕಣಕ್ಕೆ. ಕೊನೆಯ 3 ನಿಮಿಷಗಳ ಅವಧಿಯ ಘೋಷಣೆಯಾಗುತ್ತಾ ಇದೆ. ಸ್ಪಷ್ಟತೆಯ ಮುನ್ನಡೆಯ ಜೊತೆಗೆ ಕಾಸ್ಕನ ರಿಂಗಾನ. ಮೂವತ್ತಮೂರು 20ರಲ್ಲಿ ಕದನ ಮುಂದುವರಿದಿದೆ. ಲಾಸ್ಟ್ 2 ಮಿನಿಟ್ಸ್, ಅಂತಿಮ 2 ನಿಮಿಷಗಳ ಅವಧಿಯ ಆಟ ಬಾಕಿ ಇದೆ. ಪ್ರಕಾಶ್ ಕುಂಪಲ ವಾರಿಯರ್ಸ್ ಮ್ಯಾಂಗ್ಳೂರ್ ಆಕಾಶ, ಆಹಾ ಎಂತ ಆಟ! ಮತ್ತೆ ಮತ್ತೆ ಆಕಾಶನದು ಏಕಾಂಗಿಯಾಗಿ ತಡೆಗೋಡೆಯಾಗುವ ಪ್ರಬಲ ಡಿಪೆಂಡರ್ ಅಂತಿಮ ಆಟಗಾರನಾಗಿ ಸೋಮು ಆಲೌಟಿನ ಪೂರ್ಣಾಂಕಗಳನ್ನು ದಾಖಲಿಸಿಕೊಳ್ಳುತ್ತಾ ಮುನ್ನಡೆ 37-20ರಲ್ಲಿ ಅಂತರ 17ರಲ್ಲಿ. ಪ್ರಕಾಶ್ ಕುಂಪಲ ವಾರಿಯರ್ಸ್ ಹಾಗೂ ಮಂಗಳೂರು ಯುನೈಟೆಡ್ ತಂಡಗಳು ಅಂಕಣದ ಪ್ರವೇಶ ದ್ವಾರಕ್ಕೆ ಬನ್ನಿ. ಈ ದಿನದ ದ್ವಿತೀಯ ಪಂದ್ಯಾಟ ತಮ್ಮದಾಗಿರುತ್ತದೆ. ಅಂತಿಮ ನಿಮಿಷದ ಘೋಷಣೆಯಾಗುತ್ತಾ ಇದೆ. ಸೆಕೆಂಡ್ಗಳ ಲೆಕ್ಕಾಚಾರ, ಔಪಚಾರಿಕತೆಯ ಕ್ಷಣಗಳಷ್ಟೇ ಪಂದ್ಯ. ಇದರೊಂದಿಗೆ ಕಾಸ್ಕನ ರಿಂಗಾನ ಗೆಲುವು ಸೆಮಿಫೈನಲ್ ಕನಸು ಜೀವಂತವಾಗಿರಿಸಿಕೊಳ್ಳುತ್ತಾ ಇದೆ. Yes, thank you.